ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಗಂಧರಾಜ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಬೇಕು ಅಂದ್ಕೊಂಡಿದ್ದೀನಿ. ನಾನು ಅದಕ್ಕೆ ಯಾವ ರೀತಿ ಪಾಟಿಂಗ್ ಮಿಕ್ಸಲ್ಲೇ ನೆಡಬೇಕು, ಪಾಟಿಂಗ್ ಸೈಜ್ ಯಾವ ರೀತಿ ತೊಗೋಬೇಕು ಮತ್ತು ಅದರ ಕೇರಿಂಗ್ ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ದಿನದಿಂದ ನೀವು ಕೇಳ್ತಾ ಇದ್ದೀರ, ಆದರೆ ನಾನು ಮಾಡಿರಲಿಲ್ಲ. ಯಾಕಂದರೆ ನಾನು ಆ ಗಿಡವನ್ನು ಬೆಳೆಸಿ ನಾನು ನೋಡಿಕೊಂಡು ನಿಮಗೆ ಹೇಳೋಣ ಅಂತ ನಾನು ಇಷ್ಟು ದಿವಸ ಮಾಡಿರಲಿಲ್ಲ. ಈಗ ಮಾಡ್ತಾಯಿದ್ದೀನಿ. ನಾನು ಆ ಗಿಡವನ್ನು ಸ್ವತಃ ಕೇರ್ ಮಾಡಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ, ಯಾವ್ಯಾವ ರೀತಿ ಮಾಡಿದ್ದೀನಿ ಅಂತ. ಹಾಗೆ ಮೀಶೋದಿಂದ ತಂದಿರೋ ಗಿಡ ಈಗ ಹೇಗಿದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಒಂದು ಲೈಕ್ ಮಾಡಿಬಿಡಿ. ಎಲ್ಲ ವಿಡಿಯೋಸ್ಗೂ ಲೈಕ್ ಮಾಡಿದರೆ ನಮಗೆ ಇನ್ನೊಂದಷ್ಟು ಪ್ರೋತ್ಸಾಹ ಸಿಗತ್ತೆ, ಹೆಚ್ಚೆಚ್ಚು ವಿಡಿಯೋಸನ್ನು ಮಾಡಲಿಕ್ಕೆ ನಮಗೆ ಸ್ಫೂರ್ತಿ ಬರುತ್ತೆ. ಬನ್ನಿ ನೋಡೋಣ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ. ನೋಡ್ತಾ ಹೋಗೋಣ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದರ ಹೆಸರು ಗಾರ್ಡನಿಯಾ ಅಂತ ಇಂಗ್ಲೀಷಲ್ಲಿ ಕರೀತಾರೆ, ಗಂಧರಾಜ್ ಅಂತ ಹಿಂದಿಲಿ ಕರೀತಾರೆ. ಕನ್ನಡದಲ್ಲಿ ನಾವೆಲ್ಲ ಆಡು ಭಾಷೆಯಲ್ಲಿ ಅಂತೂ ಗೋವೆ ನಂಜಟ್ಟೆ ಅಂತ ಕರಿತೀವಿ. ಇದು ಈ ನಂದಿ ಬಟ್ಲು ಅಂತೀವಲ್ಲ, ಅದೇ ಜಾತಿಗೆ ಸೇರಿರುವಂಥ ಗಿಡ. ಇದು ಸ್ವಲ್ಪ ಗಿಡದಲ್ಲಿ ಹೂವಾಗತ್ತೆ. ಏಪ್ರಿಲ್ ಮೇದಲ್ಲಿ ತುಂಬ ಚೆನ್ನಾಗಿ ಹೂವಾಗತ್ತೆ. ಏಪ್ರಿಲ್ ಮೇ ಜೂನ್ ಆ ಟೈಮಲ್ಲಿ ಹೆಚ್ಚು ಹೂವಾಗುವಂಥ ಗಿಡ. ನಮ್ಮಲ್ಲೆಲ್ಲ ಮೊದಲೆಲ್ಲ ಇರ್ತಿತ್ತು, ತುಂಬಾ ಗಿಡಗಳಿರ್ತಿತ್ತು. ಇದೆಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ನಾನು ಹಾಗಾಗಿ ಮೀಶೋದಿಂದ ತಂದ್ಕೊಂಡಿದ್ದೀನಿ. ನಿಮಗೆಲ್ರಿಗೂ ಗೊತ್ತೇ ಇದೆ, ನೀವು ನೋಡಿದ್ದೀರಾ ಕೂಡ, ನನ್ನ ಚಾನಲ್ನ ಫಾಲೋ ಮಾಡೋರು. ಹಾಗೆ ಇದು ತುಂಬ ಗಿಡದಲ್ಲಿ ಹೂವಾಗುವಂಥ ಗಿಡ, ಮತ್ತು ತುಂಬ ಚೆನ್ನಾಗಿ ಹೂವಾಗತ್ತೆ. ಇದರ ಆರೈಕೆ ಹೇಗೆ ಅಂದರೆ, ಇದು ತುಂಬ ಬಿಸಿಲನ್ನು ಅವಾಯ್ಡ್ ಮಾಡಬೇಕು, ಮತ್ತು ತುಂಬ ನೀರು ಕೂಡ ಕಡಿಮೆ ಹಾಕಬೇಕು. ಅಂದರೆ ಒಂದೇ ರೀತಿಯಲ್ಲಿ ನಾವು ಅದನ್ನು ಮೇಂಟೈನ್ ಮಾಡ್ತಾ ಇರಬೇಕಾಗತ್ತೆ. ನೀರು ಜಾಸ್ತಿ ಆದರೂ ಕೂಡ ಮೊಗ್ಗುದಿರತ್ತೆ, ಫಂಗಸ್ ಕೂಡ ಆದರೂ ಮೊಗ್ಗುದಿರತ್ತೆ. ಮತ್ತು ಮೊಗ್ಗು ಬರದೇ ಇರೋಕ್ಕೂ ಕಾರಣ ನೀರು ಜಾಸ್ತಿ ಆದರೂ ಕೂಡ ಮೊಗ್ಗು ಬರೋದೇ ಇಲ್ಲ. ನೀರು ಸ್ವಲ್ಪ ಕಡಿಮೆನೇ ಹಾಕಬೇಕು ಇದಕ್ಕೆ. ಅಂದರೆ ತೇವಾಂಶ ಇದ್ದರೆ ಮಾತ್ರ ನೀರು ಹಾಕೋಕ್ಕೆ ಹೋಗಬೇಡಿ. ತೇವಾಂಶ ಇಲ್ಲ ಅನ್ನೋವಾಗ ಮಾತ್ರ ಇದಕ್ಕೆ ನೀರನ್ನು ಹಾಕಿ ವೆಲ್ ಡ್ರೈನ್ ಸಾಯಿಲಲ್ಲಿ ನಾವು ಈ ಗಿಡವನ್ನು ನೆಡಬೇಕಾಗತ್ತೆ. ನೀರು ಜಾಸ್ತಿ ಆದರೂ ಕೂಡ ಆ ಎಲೆಗಳೆಲ್ಲ ಹಳದಿ ಆಗಿಬಿಡತ್ತೆ, ಮತ್ತು ಕಡಿಮೆ ಆದರೂ ಕೂಡ ಎಲೆಗಳೆಲ್ಲ ಹಳದಿ ಆಗಿಬಿಡತ್ತೆ. ಬೇರಿಗೆ ಫಂಗಸ್ ಆದರೂ ಕೂಡ ಅದೇ ರೀತಿ ಆಗುತ್ತೆ. ಫಂಗಸ್ ಆಗದೇ ಇರೋ ಹಾಗೆ ನಾವು ಇದಕ್ಕೆ ನೋಡ್ಕೋಬೇಕಾಗತ್ತೆ. ನೀರು ಹೆಚ್ಚಾದಾಗ ಹೆಚ್ಚು ಫಂಗಸ್ ಆಗುತ್ತೆ ಬೇರಿಗೆ. ಮತ್ತು ಇದಕ್ಕೆ ಯಾವಾಗಲೂ ಎಸಿಟಿಕ್ ಸಾಯಿಲ್ ಬೇಕಾಗತ್ತೆ. ಅಂದರೆ ಹುಳಿ ಬಂದಿರುವಂಥ ಮಣ್ಣು ಅಂತ ಹೇಳ್ಬೋದು ಇದಕ್ಕೆ. ಆ ರೀತಿ ಮಣ್ಣು ಎಸಿಟಿಕ್ ಆಗಿದ್ದರೆ ತುಂಬ ಚೆನ್ನಾಗಿ ಹೂವಾಗತ್ತೆ. ನಾವು ಮತ್ತೆ ಈ ಕೆಮಿಕಲ್ನ, ಪೆಸ್ಟಿಸೈಡನ್ನು ಅಥವಾ ಫರ್ಟಿಲೈಸರನ್ನು ಯೂಸ್ ಮಾಡ್ತಾ ಇದ್ದರೆ ಮೊಗ್ಗು ಉದುರೋದು, ಈ ರೀತಿ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ಯಾಕಂದರೆ ನಾವು ಕೆಮಿಕಲ್ನ ಯೂಸ್ ಮಾಡಿದಾಗ ಗಿಡಕ್ಕೆ ಹೀಟ್ ಆಗುತ್ತೆ, ಹಾಗಾಗಿ ಮೊಗ್ಗುದಿರತ್ತೆ, ಎಲೆ ಹಳದಿ ಆಗತ್ತೆ, ಈ ರೀತಿ ಪ್ರಾಬ್ಲಮ್ಗಳು ಬರುತ್ತೆ. ಹಾಗಾಗಿ ನೀವು ಕೆಮಿಕಲ್ನ ತುಂಬ ಯೂಸ್ ಮಾಡದೇ ಇರೋದೇ ಒಳ್ಳೆಯದು. ಆರ್ಗ್ಯಾನಿಕ್ ನೀವು ಈ ಕೌಡಂಗ್ ಕಂಪೋಸ್ಟನ್ನು ಹಾಕಿ ಬೆಸ್ಟ್ ಫರ್ಟಿಲೈಸರ್ ಇದಕ್ಕೆ. ಮತ್ತು ನಾನು 2 ಫರ್ಟಿಲೈಸರ್ನೂ ಕೂಡ ಹೇಳಿದ್ದೀನಿ, ನೋಡ್ತಾ ಹೋಗಿ. ಇದಕ್ಕೆ ಮತ್ತೆ ಯಾವ ರೀತಿ ಮಣ್ಣಲ್ಲಿ ನಾವು ಅದನ್ನು ನೆಡಬೇಕು ಅಂತಲೂ ಹೇಳಿದ್ದೀನಿ. ನೋಡಿ, ನಾನಿಲ್ಲಿ ಭತ್ತದ ಹೊಟ್ಟನ್ನು 1 ಪಾರ್ಟ್ ತೊಗೊಂಡು ಅದೇ ಹುಡಿಯಾಗಿರುವಂಥ ಮಣ್ಣನ್ನು 1 ಪಾರ್ಟ್ ತೊಗೊಂಡಿದ್ದೀನಿ. ಈ ರೀತಿ ಲೂಸ್ ಆಗಿರುವಂಥ ಪಾಟಿಂಗ್ ಮಿಕ್ಸಲ್ಲಿ ನಾವು ಗಿಡಗಳನ್ನು ನೆಟ್ಟಾಗ ಬೇರು ಚೆನ್ನಾಗಿ ಇಳಿಯುತ್ತೆ. ಅದಕ್ಕೆ ಯಾವುದೇ ರೀತಿ ಫಂಗಸ್ ಆಗದೇ ಇರೋ ಹಾಗೆ ಕೂಡ ರೋಗನಿರೋಧಕ ಶಕ್ತಿ ಕೂಡ ಇರುತ್ತೆ. ಅಂದರೆ ನೀರು ಬಸಿದು ಹೋದಾಗ ಆ ಬೇರಿಗೆ ಅಷ್ಟೊಂದು ಇದಾಗಲ್ಲ, ಅಂದರೆ ಫಂಗಸ್ ಆಗಲ್ಲ. ಹಾಗಾಗಿ ನೀರು ನಿಲ್ಲದೇ ಇರೋ ಹಾಗೆ ನಾವಲ್ಲಿ ನೋಡ್ಕೋಬೇಕಾಗತ್ತೆ. ಮಣ್ಣು ಟೈಟ್ ಆಗದೇ ಇರೋವಂಥ ಪಾಟಿಂಗ್ ಮಿಕ್ಸ್ನ ತೊಗೋಬೇಕಾಗತ್ತೆ. ಹಾಗೆ ನೋಡಿ, ನಾನಿಲ್ಲಿ ಗೊಬ್ಬರವನ್ನು 2 ಪಾರ್ಟ್ ತೊಗೊಂಡಿದ್ದೀನಿ. 1 ಪಾರ್ಟು ಭತ್ತದ ಹೊಟ್ಟು, 1 ಪಾರ್ಟು ಮಣ್ಣು, ಮತ್ತೊಂದು 2 ಪಾರ್ಟು ಗೊಬ್ಬರವನ್ನು ತೊಗೊಂಡಿದ್ದೀನಿ. ಈ ರೀತಿ ಪಾಟಿಂಗ್ ಮಿಕ್ಸಲ್ಲಿ ನಾನು ಗಿಡವನ್ನು ನೆಟ್ಟಾಗ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಕಹಿಬೇವಿನ ಹಿಂಡಿ ಕೂಡ ನಾವು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಕಹಿಬೇವಿನ ಹಿಂಡಿ ಹಾಕೋದ್ರಿಂದ ಬೇರಿಗೆ ಫಂಗಸ್ ಆಗಲ್ಲ ಅಂತ. ಹಾಗೆ ಸ್ವಲ್ಪ ವರ್ಮಿ ಕಂಪೋಸ್ಟನ್ನು ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ತೀನಿ ಇದಕ್ಕೆ. ಈ ರೀತಿ ಕಹಿಬೇವಿನ ಹಿಂಡಿ ಮತ್ತು ವರ್ಮಿ ಕಂಪೋಸ್ಟನ್ನು ತೊಗೊಂಡು ನಾನಿಲ್ಲಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೋತೀನಿ ಈ ಗಿಡಕ್ಕೆ. ಇದೇ ರೀತಿ ಪಾಟಿಂಗ್ ಮಿಕ್ಸಲ್ಲಿ ನಾನು ಗುಲಾಬಿ ಗಿಡ, ದಾಸವಾಳ ಗಿಡ ಎಲ್ಲವನ್ನೂ ನೆಡ್ತೀನಿ. ಆಗ ಗಿಡ
ಚೆನ್ನಾಗಿ ಬರುತ್ತೆ. ಇಲ್ಲಿ ನಾವು ಕೌಡಂಗ್ ಕಂಪೋಸ್ಟನ್ನು ಹಾಕಿದಾಗ ಗಿಡ ಹಸಿರಾಗಿ ಬರುತ್ತೆ. ಅದರೊಳಗಡೆ NPK ಪ್ರಮಾಣ ಹೆಚ್ಚಾಗಿರುತ್ತೆ. ನಾನು ಹೆಚ್ಚಾಗಿ ಕೌಡಂಗ್ ಕಂಪೋಸ್ಟನ್ನೇ ತಗೋತೀನಿ. ಮತ್ತು ಎಲೆ ಮತ್ತು ಕೌಡಂಗ್ ಕಂಪೋಸ್ಟಿಂದ ಮಾಡಿರುವಂಥ, ನಾನು ಅದನ್ನು ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಮಾಡೋದು ಅಂತ. ಅದನ್ನೇ ಬಳಸ್ಕೊಂಡು ನಾವು ಗಿಡಗಳನ್ನು ನೆಟ್ಟಿದ್ದೀನಿ. ನೋಡಿ, ಇದು ನಾನು ಮೀಶೋದಿಂದ ತಂದಿರೋದು. ಬೇಕಾದರೆ ನಾನು ಲಿಂಕನ್ನು ಹಾಕ್ತೀನಿ. ಅಂದರೆ ಲಿಂಕ್ ಸಿಕ್ಕಿದ್ರೆ, ಔಟ್ ಆಫ್ ಸ್ಟಾಕ್ ಅಲ್ಲದೇ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕ್ತೀನಿ, ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಮೊಗ್ಗು ಬರ್ತಾ ಇಲ್ಲ, ಇನ್ನೂ ತುಂಬ ದಿನ ಏನೂ ಆಗಿಲ್ಲ. ಅದ್ರ ಇನ್ನು ಮೇಲೆ ಸೀಸನ್ ಬರುತ್ತೆ, ಇನ್ನು ಮೇಲೆ ಹೂ ಬಿಡತ್ತೆ ಅಂತ ಅನ್ಕೋತೀನಿ. ಮತ್ತು ನಾನು ಇದನ್ನು 10 ಇಂಚ್ ಪಾಟಲ್ಲಿ ನೆಡಬೇಕು. ತುಂಬ ದೊಡ್ಡ ಸೈಜ್ ಪಾಟೇ ಬೇಕಾಗುತ್ತೆ. ನಾನು ಸಣ್ಣ ಕವರಲ್ಲಿ ನೆಟ್ಟಿದ್ದೀನಿ, ಅದಕ್ಕೆ ಮಣ್ಣೆಲ್ಲ ಸಾಕಾಗಲ್ಲ. ಇನ್ನು ಮೇಲೆ ಅದನ್ನು ರಿಪೋರ್ಟಿಂಗ್ ಮಾಡ್ತೀನಿ, ಇಲ್ಲ ಮಣ್ಣಲ್ಲಿ ಹಾಕ್ತೀನಿ ನಾನು ಆ ಗಿಡವನ್ನು. ಆಗ ನೋಡಿ, ಮಣ್ಣಲ್ಲಿ ಕೂಡ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಗಿಡಗಳು. ಆದರೆ ನಮ್ಮ ಮಲೆನಾಡು ಕಡೆ ತುಂಬ ಮಳೆ ಬರುತ್ತಲ್ಲ, ಆಗ ಅದು ಸತ್ತು ಹೋಗ್ಬೋದು ಅಂತ ಸ್ವಲ್ಪ ದೊಡ್ಡ ಆದಮೇಲೆ ಮಣ್ಣಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. 1 ಅಥವಾ 2 ಗಿಡನ ನಾನು ಪಾಟಲ್ಲೇ ಇಟ್ಕೋತೀನಿ. ಇದನ್ನಲ್ಲಿ 3 ಗಿಡ ಇದೆಯಲ್ಲ, ಕಾಂಬೋ ಆಫರ್ ಆಗಿತ್ತು, 3 ಗಿಡ ಇದೆ. ಒಂದೇ ಕಲರ್ ಆಗಿರ್ಬೋದು ಅಂತ ಅನ್ಕೋತೀನಿ. ಒಂದನ್ನು ಪಾಟಲ್ಲಿ ಹಾಕ್ತೀನಿ. ಪಾಟಲ್ಲಿ ಹಾಕೋದಾರೆ ನಾವು 10 ಇಂಚು ಅಥವಾ 12 ಇಂಚ್ ಪಾಟನ್ನೇ ತೊಗೋಬೇಕಾಗತ್ತೆ. ಮತ್ತೆ ರಿಪೋರ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಮತ್ತು ನಾವು ಈ ಗಿಡವನ್ನು ಕಟಿಂಗ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ. ಹಾಗಾಗಿ ಕಟಿಂಗ್ ತುಂಬ ಮಾಡಿದರೂ ಕೂಡ ಅದು ಚೆನ್ನಾಗಿ ಬರಲ್ಲ. ಹಾಗಾಗಿ ನಾವು ಈ ಗಿಡವನ್ನು ನಾನು 12 ಇಂಚ್ ಅಥವಾ 10 ಇಂಚ್ ಪಾಟಲ್ಲಿ ಹಾಕ್ಕೋತೀನಿ. ರಿಪೋರ್ಟಿಂಗ್ ಮಾಡಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಬೇರೆಲ್ಲ ಬಂದುಬಿಟ್ಟಿದೆ, ತುಂಬಾ ಬೇರು ಬಂದಿದೆ. ಇಲ್ಲಿ ಇನ್ನೂ ನಾನು ಮೊದಲೇ ರಿಪೋರ್ಟಿಂಗ್ ಮಾಡ್ಕೊಂಡಿದ್ರೆ ಆಗಲೇ ಅದು ಮೊಗ್ಗು ಬಿಡ್ತಿತ್ತು ಅಂತ ನನಗನ್ಸುತ್ತೆ. ನಾನು ಇದನ್ನು ಕೇರ್ ಮಾಡಿಲ್ಲ ಅಷ್ಟೊಂದು, ಮತ್ತು ಅದನ್ನು ನೆಡೋಕ್ಕಾಗಿಲ್ಲ. ಹಾಗೆ ನೋಡಿ, ನಾನು ಇದನ್ನು ಈ ಕೀಟನಾಶಕವನ್ನು ನಾನು ಸ್ಪ್ರೇ ಮಾಡಿದ್ದೆ. ಪೆಸ್ಟಿಸೈಡ್ ಕೂಡ ಹಾಕ್ಬೋದು, ನೋಡ್ಬೋದು. ಆ ಪೆಸ್ಟಿಸೈಡನ್ನು ಹಾಕಿ ನೋಡಿ, ಇದಕ್ಕೂ ಕೂಡ ನಾನು ಹಾಕಿದ್ದೀನಿ. ಸ್ವಲ್ಪ ಎಲೆ ಮುರುಟು ರೋಗ ಎಲ್ಲ ಬರುತ್ತೆ ಇದಕ್ಕೆ. ಆ ರೀತಿ ಎಲೆ ಮುರುಟು ರೋಗ ಬಂದಾಗ ನಾವು ಅದನ್ನು ಸ್ಪ್ರೇ ಮಾಡ್ಬೋದು. ಹಾಗೆ ಆಗಾಗ ಮಣ್ಣನ್ನು ಲೂಸ್ ಮಾಡ್ತಾ ನೀವು ಯಾವುದಾದ್ರೂ ಗೊಬ್ಬರವನ್ನು ಹಾಕ್ತಾ ಬನ್ನಿ. ನಾನು ನೋಡಿ, ಟೀ ಮಾಡಿ ಸೋಸಿರುವಂಥ ಟೀ ಪುಡಿಗೆ ಅಲ್ಲಿ ಸಕ್ಕರೆ ಅಂಶ ಮತ್ತು ಹಾಲಿನ ಅಂಶ ತೆಗೆಯೋಕ್ಕೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ತೊಳೆದು ಆಮೇಲೆ 1 ದಿನ ಬಿಸಿಲಲ್ಲಿ ಒಣಗಿಸ್ಬಿಡ್ತೀನಿ. ಈ ರೀತಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೋತೀನಿ. ಇದು ಎಲ್ಲ ರೀತಿಯ ಗಿಡಕ್ಕೂ ಹಾಕ್ಬೋದು. ನೋಡಿ, ಇದನ್ನು ನಾನು ಹಾಗೆ ಹಾಕ್ತೀನಿ. ಹಾಗೆ ಹಸಿತಾಗಿ ಹಾಕಿದ್ರೆ ಫಂಗಸ್ ಆಗಿಬಿಡತ್ತೆ. ಹಾಗಾಗಿ ಇಲ್ಲಿ ಸಣ್ಣ ಪಾಟಲ್ಲಿ ಇದೆಯಲ್ಲ, ಹಾಗಾಗಿ ನಾನು ಇಲ್ಲಿ ಇಷ್ಟನ್ನೇ ಹಾಕ್ತೀನಿ. ಸಣ್ಣ ಕವರಲ್ಲಿದೆ. ಇನ್ನೊಂದು ಸ್ವಲ್ಪ ದೊಡ್ಡ ಗಿಡ ಆದರೆ ನಿಮ್ಮದು ಮತ್ತು ದೊಡ್ಡ ಕವರಲ್ಲಿದೆ, ಪಾಟಲ್ಲಿದೆ ಅನ್ನೋವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ನೀವು ಹಾಕ್ಬೋದು. ಇದು ಮಣ್ಣನ್ನು ಲೂಸ್ ಮಾಡತ್ತೆ ಈ ಟೀ ಪೌಡ್ರನ್ನು ಹಾಕೋದ್ರಿಂದ, ಮತ್ತು ನೈಟ್ರೋಜನ್ ಹೆಚ್ಚಾಗಿರುತ್ತೆ, ಮತ್ತು ಮಣ್ಣನ್ನು ಆ್ಯಸಿಟಿಕ್ ಮಾಡತ್ತೆ. ಹಾಗಾಗಿ ನಾವು ಯಾವುದೇ ಗಿಡಕ್ಕಾದರೂ ಈ ಟೀ ಪೌಡ್ರನ್ನು ಹಾಕೋದ್ರಿಂದ ಮಣ್ಣು ತುಂಬ ಚೆನ್ನಾಗಿ ಬರುತ್ತೆ, ಗಿಡಗಳು ಚೆನ್ನಾಗಿ ಬರುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ಅಕ್ಕಿ ತೊಳೆದ ಬೇಳೆ ತೊಳೆದ ನೀರಿರುತ್ತೆ. ಅಕ್ಕಿ ತೊಳೆದ ನೀರನ್ನು 1 ದಿನ ಅಥವಾ 2 ದಿವಸ ಸ್ಟೋರ್ ಮಾಡಿ ಇಟ್ಟುಕೊಂಡು ಅದನ್ನು ನಾವು ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ಹೆಲ್ದಿಯಾಗಿ ಬರುತ್ತೆ, ಗಿಡಕ್ಕೆ ತಂಪನ್ನು ಕೊಡುತ್ತೆ, ಮತ್ತು ಇದರಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರುತ್ತೆ. ಈ ಗಿಡಗಳಿಗೆ ಕ್ಯಾಲ್ಸಿಯಂ ಹೆಚ್ಚಾಗಿ ಬೇಕಾಗತ್ತೆ. ಗಿಡಗಳು ಫೋಟೋಸಿಂಥಸಿಸ್ ಕ್ರಿಯೆ ಹೆಚ್ಚು ಮಾಡಲಿಕ್ಕೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಎಲ್ಲ ಹೆಚ್ಚಬೇಕಾಗತ್ತೆ. ಮತ್ತು ಈ ಹೂ ಬಿಡುವಂಥ ಗಿಡಗಳಿಗೆ ಕ್ಯಾಲ್ಸಿಯಂ ಇಲ್ಲ ಅಂದರೆ ರೋಗ ಹೆಚ್ಚಾಗಿ ಬರುತ್ತೆ. ಹಾಗಾಗಿ ಈ ಅಕ್ಕಿ ತೊಳೆದ ನೀರನ್ನು ನಾನು 2 ದಿವಸ 3 ದಿವಸಕ್ಕೆ ಸಾರಿ ಇದನ್ನು ನೀವು ಹಾಕ್ಬೋದು, ಇಲ್ಲ ವಾರಕ್ಕೆ 1 ಸಾರಿ ಆದರೂ ಹಾಕ್ತಾ ಬನ್ನಿ. ನಿಮ್ಮ ಗಿಡ ಮೊಗ್ಗು ಉದುರದೆ ಇರಲಿಕ್ಕೆ ಇದು ಕೂಡ ಹೆಲ್ಪ್ ಮಾಡತ್ತೆ. ಗಿಡಕ್ಕೆ ತಂಪನ್ನು ಕೊಡೋದ್ರಿಂದ ಮೊಗ್ಗು ಹೀಟಾಗಿ ಮೊಗ್ಗು ಉದುರಿದ್ರೆ ಇದರಿಂದ ಕಂಟ್ರೋಲ್ ಮಾಡ್ಬೋದು. ಫಂಗಸ್ಸಿಂದ ಆದರೆ ನಾನು ಮೊದಲೇ ತೋರಿಸಿದ್ನಲ್ಲ ಒಂದು ಪೆಸ್ಟಿಸೈಡನ್ನು, ಆ ವಿಡಿಯೋನ ನೋಡಿಕೊಂಡು ಅದನ್ನು ಸ್ಪ್ರೇ ಮಾಡಿ. ಎಲೆ ಮುರುಟು ರೋಗಕ್ಕೂ ಕೂಡ ಅದನ್ನು ನೀವು ಸ್ಪ್ರೇ ಮಾಡ್ಬೋದು. ಅಂದರೆ ಒಂದೊಂದು ಕಾರಣಕ್ಕೆ ಒಂದೊಂದು ಮೆಡಿಸಿನನ್ನು ನಾವು ಮಾಡಬೇಕಾಗತ್ತೆ. ಆ ಕಾರಣ ಏನು ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ದಿನ ಆ ಗಿಡವನ್ನು ನೋಡ್ತಾ ಇದ್ದರೆ ಅದರಲ್ಲಿ ನಿಮಗೆ ಗೊತ್ತಾಗತ್ತೆ ಅದು ಯಾವುದರಿಂದ ಆಗಿರ್ಬೋದು ಅಂತ. ಇಲ್ಲಾಂದರೆ ನೀವು ಇವೆಲ್ಲ ಮೆಡಿಸಿನನ್ನು ಮಾಡ್ತಾ ಬನ್ನಿ, ಆಗ ಕೂಡ ನಿಮ್ಮ ಗೊತ್ತಾಗಿಲ್ಲ ಅಂದರೆ ನಿಮಗೆ ಆ ಗಿಡಕ್ಕೆ ಏನಾಗಿದೆ ಅಂತ ಗೊತ್ತಾಗಿಲ್ಲ ಅಂದರೆ ಈ ಎಲ್ಲ ಮೆಡಿಸಿನನ್ನು ನೀವು ಮಾಡ್ತಾ ಬನ್ನಿ, ಆಗ ನಿಮ್ಮ ಗಿಡ ಚೆನ್ನಾಗಿ ಬರುತ್ತೆ. ದಾಸವಾಳ ಗಿಡಕ್ಕೆ, ಮಲ್ಲಿಗೆ ಗಿಡಕ್ಕೆ ಕೂಡ ಇದೇ ರೀತಿ ನೀವು ಮಾಡ್ತಾ ಬಂದರೆ ಆ ಗಿಡ ಕೂಡ ನಿಮ್ಮ ಚೆನ್ನಾಗಿ ಬರುತ್ತೆ. ಅಂದರೆ ಈ ಹೂ ಬಿಡುವಂಥ ಗಿಡಗಳಿಗೆ ಸ್ವಲ್ಪ ಕೇರಿಂಗ್ ಎಲ್ಲ ಗಿಡಕ್ಕೂ ಸ್ವಲ್ಪ ಒಂದೇ ರೀತಿ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ತುಂಬ ಡಿಫ್ರೆನ್ಸ್ ಇರಲ್ಲ. ಒಂದೊಂದು ಗಿಡಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ, ಆದರೆ ಇದಕ್ಕೆ ನೀರು ಕಡಿಮೆ
ಬೆಳೆಸಿದಾಗ ಗಿಡ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಫಂಗಸ್ ಆಗಿಬಿಡುತ್ತೆ. ಈ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿದ್ದೀನಿ. ನಾನು ಏನೇನು ಮಾಡಿದ್ದೆ ಅನ್ನೋದನ್ನು ನಿಮಗೆ ತಿಳಿಸಿದ್ದೀನಿ. ಇನ್ನೂ ಏನಾದರೂ ನಾನು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ತಿಳ್ಕೊಂಡ್ರೆ ಮುಂದಿನ ವರ್ಷ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಮತ್ತು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ನಿಮಗೆ. ಹಾಗೆ ಮತ್ತೆ ಬರ್ತಾ ಇರಿ. ಥ್ಯಾಂಕ್ ಯು.